ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಈಗ ನಾನು ಎಲ್ಲಿದ್ದೀನಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮಲೆನಾಡು ಅಂತ ಕರಿಬೋದು. ಒಂದು ಒಳ್ಳೆಯ ಪ್ರಕೃತಿ ಪರಿಸರದಿಂದ ಕೂಡಿರ್ತಕ್ಕಂಥ ಒಂದು ಒಳ್ಳೆಯ ಅದ್ಭುತವಾದ ಜಗದ್ವಿಖ್ಯಾತಿಯಾಗಿರ್ತಕ್ಕಂಥ ಜಿಲ್ಲೆ ಶಿವಮೊಗ್ಗದ KSRTC ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಇವತ್ತು ನಾವು ಯಾವ ಸ್ಥಳಗಳ ಪರಿಚಯ, ಯಾವ ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಮಾಹಿತಿಗಳ ಬಗ್ಗೆ ನಾನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದೊಳ್ಳೆ ಅದ್ಭುತವಾದ ಜಿಲ್ಲೆ, ಜಗದ್ವಿಖ್ಯಾತಿಯಾಗಿರ್ತಕ್ಕಂಥ ಜೋಗ ಜಲಪಾತ ಇರ್ತಕ್ಕಂಥ ಒಂದು ಜಿಲ್ಲೆ. ಹಾಗೆಯೇ ಇನ್ನೂ ವಿಶೇಷ ಅಂತ ಹೇಳಿದ್ರೆ ನಮ್ಮ ಕುಪ್ಪಳ್ಳಿ ವೆಂಕಟಪ್ಪನವರ ಕುವೆಂಪು ಅವರ ಒಂದು ಜನ್ಮಸ್ಥಳ, ಜನ್ಮಭೂಮಿ ಅಂತ ನಾನು ಹೇಳ್ಬೋದು. ಹಾಗಾಗಿ ಈ ಒಂದು ಅದ್ಭುತವಾದ ಜಿಲ್ಲೆಯ ಪರಿಚಯ ಈಗ ನನ್ನಿಂದ ನಿಮ್ಮೆಲ್ಲರಿಗೂ ಸ್ನೇಹಿತರೆ. ಬನ್ನಿ ನೋಡೋಣ ಇವತ್ತು ಯಾವ ಸ್ಥಳಕ್ಕೆ ಹೋಗ್ತೀವಿ, ಯಾವ ಅದ್ಭುತವಾದ ಸ್ಥಳಗಳ ಪರಿಚಯ ಈಗ ನಿಮಗೆ ಮಾಡಿಕೊಡ್ತೀನಿ ಅಂತ. ಈಗ ನಾನು ಸರ್ಕಲಲ್ಲಿದ್ದೀನಿ. ಈ ಸರ್ಕಲಲ್ಲಿ ಅಶೋಕ ಸ್ತಂಭ ಇದೆ ನೋಡ್ತಾ ಇದೆ ನೋಡಿ. ಈ ಅಶೋಕ ಸ್ತಂಭದ ವಿಶೇಷತೆ ಏನು, ಇದು ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ರು ಅದರದ್ದೆಲ್ಲ ಮಾಹಿತಿ ನಾನೀಗ ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಈಗ ನಾನು ಶಿವಮೊಗ್ಗದ ಕೇಂದ್ರ ಬಿಂದು ಆಗಿರ್ತಕ್ಕಂಥ KSRTC ಬಸ್ ಸ್ಟಾಪ್ ಮುಂದೆ ಇರತಕ್ಕಂಥ ಒಂದು ಸ್ಥಳದ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ. ಸೊ ಒಂದು ನಗರ ಅಂತ ಹೇಳಿದ್ಮೇಲೆ ಅದಕ್ಕೊಂದು ನಾಮಕರಣ ಇರುತ್ತೆ, ನಾಮಕರಣ ಮಾಡಿದವ್ರ ಹೆಸರಿರುತ್ತೆ, ಅದಕ್ಕೊಂದು ಅಡಿಗಲ್ಲು ಹಾಕಿರ್ತಾರೆ. ಅದೇ ರೀತಿಯೇ ನಮ್ಮ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ನಗರವನ್ನಾಗಿ ಮಾಡಿಸೋದರ ಮುಖಾಂತರ ನಮ್ಮ ಇತಿಹಾಸದ ಪುಟಗಳಲ್ಲಿ ಒಂದು ಒಳ್ಳೆಯ ಅದ್ಭುತದ ಇತಿಹಾಸ ದಾಖಲೆಯಾಗಿದೆ. ಏನಪ್ಪ ಅಂತ ಹೇಳಿದ್ರೆ ಅಂದರೆ 1959 20ನೇ ತಾರೀಕು 6ನೇ ತಿಂಗಳು, ಓಕೆನಾ, ಅಂದರೆ ಜೂನ್ 20, 1959ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ, ಅಂದರೆ ಅವ್ರು ಕರ್ನಾಟಕ ಇರಲಿಲ್ಲ, ಮೈಸೂರು ಸಂಸ್ಥಾನ, ಮೈಸೂರು ರಾಜ್ಯ ಆಗಿತ್ತು. ಶ್ರೀ DD ಜತ್ತಿ ಅವರು ಈ ಒಂದು ಶಿವಮೊಗ್ಗ ಜಿಲ್ಲೆಯನ್ನು ಅಡಿಗಲ್ಲು ಹಾಕೋದ್ರ ಮುಖಾಂತರ ಶಿವಮೊಗ್ಗ ಜಿಲ್ಲೆಗೆ ನಾಮಕರಣ ಮಾಡಿದ್ರು. ಆ ಒಂದು ಸರ್ಕಲಲ್ಲೇ ಇವತ್ತು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು.